ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಬ್ಯಾಕ್ ಚಾನಲ್. ಇವತ್ತು ನಾನು ಬಾದಾಮ್ ಪೂರಿ ಅಥವಾ ಖಾಜಾ ರೆಸಿಪಿ ಅಂತಾರೆ, ಇದನ್ನು ಯಾವ ರೀತಿ ಮಾಡೋದು ಅನ್ನೋದ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಅರ್ಧ ಕಿಲೋ ಮೈದಾ ಹಿಟ್ಟು ಹಾಗೂ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಆರೆಂಜ್ ಕಲರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಒಂದು 4 to 5 ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ. ಹಾಕಿ ಅದನ್ನು ಚೆನ್ನಾಗಿ ಚಪಾತಿ ಹದಕ್ಕೆ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಚಪಾತಿ ಹದಕ್ಕೆ ಕಲಿಸಿ ಅದನ್ನು ಸ್ವಲ್ಪ ಹೊತ್ತು ನೆನೆಯಲು ಬಿಡಬೇಕು. ನಂತರ ನಾನು 1-2 ಕಪ್ಪು ಸಕ್ಕರೆನ ಹಾಗೂ 3/4 ಕಪ್ ನೀರನ್ನ ಹಾಕಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದ್ದಿದ ಮೇಲೆ ಸಕ್ಕರೆ ಪಾಕನ ಆಫ್ ಮಾಡ್ಕೋಬೇಕು. ನಾನು ಸ್ವಲ್ಪ ಏಲಕ್ಕಿ ಪುಡಿನೂ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಕುದಿ ಬಂದಿದೆ, ಕರೆಕ್ಟಾಗಿದೆ. ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಇಲ್ಲಿ ಸಣ್ಣದಾಗಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಉಂಡೆ ಥರ ಮಾಡಿಕೊಂಡು ತೆಳ್ಳಗೆ ಹಪ್ಪಳ ಥರ ಲಟ್ಟಿಸ್ಕೋಬೇಕು. ಅದನ್ನು ಅದರ ಮೇಲೆ ಸ್ವಲ್ಪ ಎಣ್ಣೆನ ಈ ರೀತಿ ಸವರ್ಕೊಂಡ್ಬಿಟ್ಟು ಅದನ್ನು ನೆರಿಗೆ ಥರ ಕೊಡಬೇಕು. ಕೊಟ್ಟ ಮೇಲೆ ಅದರ ಅಕ್ಕಪಕ್ಕದ್ದು ಸ್ವಲ್ಪ ಕಟ್ ಮಾಡಿ ಅದನ್ನು ಒತ್ತಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡಬೇಕು. ಅದನ್ನು ನಾನು ಇಲ್ಲಿ ಮತ್ತೊಂದನ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಸವರ್ದ್ಬಿಟ್ಟು ಸಣ್ಣದಾಗಿ ನೆರಿಗೆ ಕೊಟ್ಟು ಅಕ್ಕಪಕ್ಕದ್ದು ಕಟ್ ಮಾಡಿ ಈ ರೀತಿ ಒತ್ತಿಬಿಟ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಎಣ್ಣೆಯಲ್ಲಿ ಕರಿಯುವಾಗ ಉಚ್ಚಿಬಿಡುತ್ತೆ ಅದು. ನಾನಿಲ್ಲಿ ನೆಕ್ಸ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೂ ಅದನ್ನು ಚೆನ್ನಾಗಿ ಕರಿಬೇಕು. ಕರಿದ ಮೇಲೆ ಈ ಸಕ್ಕರೆ ಪಾಕ ಇರುತ್ತಲ್ಲ, ಅದು ಸ್ವಲ್ಪ ಬಿಸಿ ಆಗಿರಬೇಕು. ಅದರಲ್ಲಿ ಹಿಂದೆನೇ ಕರಿದು ಹಾಕಬೇಕು. ನೀವು ನಮ್ಮ ಚಾನಲ್ಗೆ ಫಸ್ಟ್ ವಿಸಿಟ್ ಕೊಟ್ಟಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋದಲ್ಲಿ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ನೋಡಿ, ಈ ರೀತಿ ಕರ್ಕೊಂಡು ಎಣ್ಣೆಯಲ್ಲಿ ಸಕ್ಕರೆ ಪಾಕದಲ್ಲಿ ಈ ರೀತಿ ಹಿಂದೆನೇ ಹಾಕಿ ತಿರುಗಿಸಿದ್ರೆ ಚೆನ್ನಾಗಾಗುತ್ತೆ. ನೋಡಿ, ಈ ಕಲರ್ ಬರಬೇಕು. ಹಿಂದೆನೇ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇರಬೇಕು. ಹಿಂದೆನೇ ಹಾಕಿ ತಿರುಗಿಸ್ತಾ ಇದ್ದರೆ ಪರ್ಫೆಕ್ಟಾಗಿ ಬಾದಾಮ್ ಪೂರಿ ರೆಡಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.